ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ HD ಕುಮಾರಸ್ವಾಮಿ ಅವರು ದೊಡ್ಡ ಶಾಕ್ ಅನ್ನು ಕೊಟ್ಟಿದ್ದಾರೆ. ಮೈತ್ರಿ ಸರ್ಕಾರಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಏನಾಯ್ತು? HD ಕುಮಾರಸ್ವಾಮಿಯ ಹೊಸ ಪ್ಲಾನ್ ಏನ್ ಆಗಿದೆ? ಏನ್ ಬೆಳವಣಿಗೆ ಆಗುತ್ತೆ? ರಾಜಕೀಯದ ಕುತಂತ್ರ ಏನಾಯ್ತು? DK ಶಿವಕುಮಾರ್ ಜಯವನ್ನ ಸಾಧಿಸಿ ಖುಷಿಯಾಗಿದ್ದಾರೆ. ಆದರೆ ಇಲ್ಲಿ ನಡೆದಂಥ ಮೈತ್ರಿಕೂಟದಲ್ಲಿ ಏನಾಯ್ತು? ಸೊ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದ್ದಂತಹ ವಿಧಾನ ಪರಿಷತ್ತು ಚುನಾವಣೆ. ಸೊ ಈ ಚುನಾವಣೆಯಲ್ಲಿ ಅಧಿಕೃತವಾಗಿ ಮತದಾನ ಹಾಕಿದವರ ಸಂಖ್ಯೆಗಿಂತ ಅಡ್ಡ ಮತದಾನ ಹಾಕಿದವರ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಸೊ ಇದರ ಬೆನ್ನಲ್ಲೇ ಮೈತ್ರಿಕೂಟದಲ್ಲಿ ಅಸಮಾಧಾನ ಹೇಗಾಗಿ. ಸೊ ಮೈತ್ರಿಕೂಟ JDS ಮತ್ತು BJP ಮೈತ್ರಿಕೂಟ ಆಗಿತ್ತು. ಸೊ ಈ ಮೈತ್ರಿಕೂಟಕ್ಕೆ ಅಸಮಾಧಾನ ಹೆಚ್ಚಾಗಿದೆ. 18 ಕ್ಷೇತ್ರದಲ್ಲಿ JDS ಒಂದು ಕ್ಷೇತ್ರ ವಿಧಾನ ಪರಿಷತ್ತು ಚುನಾವಣೆಯನ್ನು ಗೆದ್ದಿದೆ. 28 ಕ್ಷೇತ್ರ BJPಯನ್ನು ಕೊಡ್ತು. ದೊಡ್ಡ ಹೊಡೆತವಿದ್ದಿರುವಂಥದ್ದು ಕಾಂಗ್ರೆಸ್ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಿರುವಂಥದ್ದು. ಆದರೆ BJP JDS ಮೈತ್ರಿ ಆದರೂ ಕೂಡ ಈ ರೀತಿಯ ಅವಮಾನ ಆಗಿದೆ. ಶಾಸಕರಾಗಿದ್ದವರು ಉಚ್ಚಾಟನೆಗೊಂಡವರು ಬೇರೆ ಪಕ್ಷಕ್ಕೆ ಮತವನ್ನು ಚಲಾಯಿಸಿ ಪಕ್ಷಕ್ಕೆ ದ್ರೋಹ ಬಗೆಯುವ ಕೆಲಸವನ್ನು ಮಾಡಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ಶಾಸಕರು ನಮಗೆ ಸಪೋರ್ಟ್ ಮಾಡಿಲ್ಲ, BJPಯ ಶಾಸಕರು, ಈ ಕಾರಣಕ್ಕಾಗಿ ನಮಗೆ ಅಸಮಾಧಾನ ಆಗಿದೆ. ಅಡ್ಡ ಮತದಾನ ಮಾಡಿದವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ HDK ಗರಂ ಆಗಿ ಇವತ್ತು ಪಕ್ಷ ಬಿಡುವ ನಿರ್ಧಾರವನ್ನು ಮಾಡಿದ್ದಾರೆ. ಇದೀಗ ಹೈಕಮಾಂಡ್ ಕೇಂದ್ರ ಸಚಿವರಾಗಿರುವಂತಹ DK ಶಿವಕುಮಾರ್ ಅವರು ಕೂಡ ಭೇಟಿಯಾಗಿ ಕೆಲವೊಂದಿಷ್ಟು ಚರ್ಚೆಗಳನ್ನು ಮಾಡಿ BJP JDS ಶಾಸಕರೆಲ್ಲರೂ ಒಟ್ಟಿಗೂಡಿಸ್ಕೊಂಡು ಕಾಂಗ್ರೆಸ್ ಜಯಬೇರಿಯನ್ನು ಸಾಧಿಸಿದ್ರೆ ಇಲ್ಲಿ ಇಬ್ಬರು ಕೂಡ ಕಿತ್ತಾಡಿಕೊಂಡಿದ್ದಾರೆ. ಮೈತ್ರಿ ಆದರೂ ಕೂಡ ಹೆಚ್ಚು ಮತಗಳನ್ನು ಗೆಲ್ಲುವಲ್ಲಿ ವಿಫಲರಾಗಿದ್ದಾರೆ JDS ಮತ್ತು BJP. ಹೈಕಮಾಂಡ್ ದೊಡ್ಡ ಶಾಖನ ಕೊಡ್ತಾ ಇದೆ ವಿಜೇಂದ್ರ ಅವರಿಗೆ ಮತ್ತು HD ಕುಮಾರಸ್ವಾಮಿ ಅವರಿಗೆ. ಆದರೆ HD ಕುಮಾರಸ್ವಾಮಿ ಅವರು BJP ಅವರೇ ನಮಗೆ ಸಪೋರ್ಟ್ ಮಾಡಿಲ್ಲ, ಮೋಸ ಮಾಡಿದ್ರು ಅಂತೇಳಿ ಇವತ್ತು ಹೈಕಮಾಂಡ್ಗೆ ದೊಡ್ಡ ಹೊಡೆತವನ್ನು ಕೊಡಲಿಕ್ಕೆ ಬರ್ತಾರೆ. ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಶಾಕ್ ಆಗಿದ್ದಾರೆ HD ಕುಮಾರಸ್ವಾಮಿ ಅವರ ಹೊಡೆತಕ್ಕೆ. ನಿಜಕ್ಕೂ ರಾಜೀನಾಮೆ ಕೊಟ್ಟರು. ಕೇಂದ್ರದ ಸಚಿವ ಸ್ಥಾನ ನನಗೆ ಬೇಡ ಅಂತೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಮೈತ್ರಿ ಕ್ಯಾನ್ಸಲ್ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ, ಒಪ್ಪಿಗೆಯನ್ನು ಮಾತುಕೊಳ್ಳೋದಕ್ಕೆ ಇವತ್ತು ರಾಹುಲ್ ಮತ್ತು ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಿದ್ದಾರೆ HD ಕುಮಾರಸ್ವಾಮಿ. BJPಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ವೀಕ್ಷಕರು, BJPಯಲ್ಲಿ ದೊಡ್ಡ ಬೆಳವಣಿಗೆ ಕೂಡ ನಡೀತಾ ಇದೆ. ಅಡ್ಡ ಮತದಾನ ಹಾಕಿರುವಂತಹ ಶಾಸಕರ ವಿರುದ್ಧವಾಗಿ ಧರ್ಮಸ್ಥಳದಲ್ಲಿ ಆಣೆಯನ್ನ ಮಾಡಬೇಕು, ಪ್ರಮಾಣವನ್ನ ಮಾಡಬೇಕು ಅಂತ ಹೇಳಿ ದೊಡ್ಡ ಚರ್ಚೆಗಳು. ಇದಕ್ಕೆ ಶಾಸಕರು ಕೂಡ ಉಲ್ಟಾವನ್ನು ಹೊಡಿತಾ ಇದ್ದಾರೆ. 10ಕ್ಕೂ ಹೆಚ್ಚು ಶಾಸಕರು BJP ಅವರು ಅಡ್ಡ ಮತದಾನವನ್ನು ಮಾಡಿದ್ದಾರೆ. JDSನಲ್ಲಿ 3-4ಕ್ಕೂ ಹೆಚ್ಚು ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ BJP ಮತ್ತು JDS ಪಕ್ಷಕ್ಕೆ ದೊಡ್ಡ ಹೀನಾಯ ಸೋಲು ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಇದರ ಹೊಡೆತ ಯಾರ್ದು? ಕೇಂದ್ರದ ಮೋದಿಜಿ ಅವರು ಇವರೆಲ್ಲವನ್ನ ನೋಡಿ ಬಹಳ ಗರಂ ಆಗಿದ್ದಾರೆ. ರಾಜ್ಯದ ಒಂದು ರಾಜಕೀಯ ವ್ಯವಸ್ಥೆಯನ್ನು ನೋಡಿ ಏನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅನ್ನೋದು. ಸದ್ಯ ಮೈತ್ರಿಕೂಟದಲ್ಲಿದ್ದಂಥ HD ಕುಮಾರಸ್ವಾಮಿ ಅವರು ಬೇಸರವನ್ನು ಹೊರಹಾಕಿದ್ದಾರೆ. BJP ಅವರು ಈ ರೀತಿ ಮಾಡಿದ್ದಾರೆ, ನಾನು BJPಗೆ ಮೈತ್ರಿಯನ್ನು ಕೊಡೋದಿಲ್ಲ, ಕ್ಯಾನ್ಸಲ್ ಮಾಡಿಕೊಂಡು ನಾನು ರಾಜ್ಯದಲ್ಲೇ ಇರ್ತೀನಿ ಅಂತೇಳಿ ಈಗ ವಾಪಸ್ ಆಗಿದ್ದಾರೆ. ಕಾಂಗ್ರೆಸ್ ಜೊತೆ ಮಾತುಕತೆ ಕೂಡ ಆಗಿದೆ, 1 ರೌಂಡ್ ಅನ್ನೋದು ಮೂಲಗಳ ಪ್ರಕಾರ ಬಂದಿರುವಂಥ ಮಾಹಿತಿ. ಸದ್ಯಕ್ಕೆ ಮೊದಲು ಕೂಡ ಕಾಂಗ್ರೆಸ್ ಮೈತ್ರಿ ಆಗಿತ್ತು, ಆದರೆ ಕಾಂಗ್ರೆಸ್ JDS ಮೈತ್ರಿ ಆಗೋದು ಸಾಧ್ಯ ಇಲ್ಲ ಅನ್ನೋದು ಜನರ ಅಭಿಪ್ರಾಯ. ಆದರೆ ಒಂದು ಕಡೆ ಮಾತುಕತೆ ಚರ್ಚೆ ಆಗಿರುವಂಥದ್ದು ಸಹಜವಾಗಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಮುಂದೊಂದು ದಿನ
JDS ಕಾಂಗ್ರೆಸ್ ಒಮ್ಮತದಿಂದ ಮೈತ್ರಿಯನ್ನ ಪಡ್ಕೊಂಡ್ರೆ ನಿಜಕ್ಕೂ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳೋದಂತೂ ಸಹಜ. ಮುಂದಿನ ಸರ್ಕಾರದಲ್ಲಿ ಬಿಜೆಪಿ ಶೂನ್ಯವಾಗುತ್ತೆ. ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲು ಬಹಳ ಹೊಡೆತವನ್ನು ಸಾಧಿಸ್ಬೋದು. ಸೊ ಕಾಂಗ್ರೆಸ್ಗೆ ಇನ್ನಷ್ಟು ಸಪೋರ್ಟ್ ಸಿಗುತ್ತೆ. ಇವೆಲ್ಲವನ್ನು ನೋಡ್ತಾ ಇದ್ರೆ HD ಕುಮಾರಸ್ವಾಮಿ ಹೊಸ ಬಾಂಬನ್ನು ಸಿಡಿಸ್ತಾ ಇದ್ದಾರೆ. ಸೊ ಏನು ಆಗುತ್ತೆ, ಅಮಿತ್ ಶಾ ಮತ್ತು ಮೋದಿಜಿ ಏನು ಪ್ಲಾನ್ ಮಾಡಿದ್ದಾರೆ, ಕೇಂದ್ರಕ್ಕೆ HD ಕುಮಾರಸ್ವಾಮಿ ಅವ್ರನ್ನ ಕರೆಸ್ಕೊಳ್ತಾ ಇದ್ದಾರೆ. ಈ ವಿಚಾರವಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನು ಆಯಿತು, ಅಡ್ಡ ಮತದಾನ ಮಾಡಿದವರು ಯಾರು, ಇವೆಲ್ಲ ಲೀಸ್ಟ್ಗಳನ್ನು ಕೊಡಿ ಅಂತೇಳಿ ಚರ್ಚೆನ ಮಾಡಲಿಕ್ಕೆ HD ಕುಮಾರಸ್ವಾಮಿ ಅವ್ರನ್ನ ಕರಿತಾ ಇದ್ದಾರೆ. ಸೊ ಮುಂದಿನ ಬೆಳವಣಿಗೆ ಏನು ಆಗಬಹುದು ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಸದ್ಯಕ್ಕೆ ಕಾಂಗ್ರೆಸ್ ಜಯಬೇರಿಯನ್ನು ಸಾಧಿಸಿ ಇವತ್ತು ಅಧಿಕಾರದಲ್ಲಿದ್ದರೂ ಕೂಡ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅತ್ಯಧಿಕವಾಗಿ ಸ್ಥಾನಗಳನ್ನು ಗಳಿಸಿದ್ದಾರೆ. ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ಬೆನ್ನಲ್ಲೇ ಈ ರೀತಿಯ ಒಂದು ಡಬಲ್ ಖುಷಿಯನ್ನು ಸಿಕ್ಕಿರುವಂಥದ್ದು. ಸೊ ಭಾಳ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ DK ಶಿವಕುಮಾರ್ ಅಂದರೆ ತಪ್ಪಲ್ಲ. ಸೊ ಯಾವುದೇ ಪಕ್ಷ ಆಗಲಿ, ಸೊ ಮತಗಳನ್ನು ಪಡೆಯುವ ಟ್ಯಾಲೆಂಟನ್ನು ಬಳಸ್ಕೊಳ್ಬೇಕು. ಅದು DK ಶಿವಕುಮಾರ್ಗೆ ಇತ್ತು ಅನ್ನೋದು ಭಾಳ ಕನ್ಫರ್ಮ್ ಆಯಿತು. ಶಾಸಕರನ್ನು ಸೆಳೆತೆಂದು ಅಭಿವೃದ್ಧಿ ಕೆಲಸಗಳಲ್ಲಿ ಏನೋ ಒಂದು ಮಾತುಕತೆ ಚರ್ಚೆಗಳಾಗಿ ಒಪ್ಪಂದಗಳನ್ನು ಮಾಡಿಕೊಂಡು ಇವತ್ತು ಕಾಂಗ್ರೆಸ್ಗೆ ಮತ ಹಾಕಿಸುವ ಪ್ರಯತ್ನವನ್ನು DK ಶಿವಕುಮಾರ್ ಮಾಡಿದ್ದಾರೆ. ಅಂದರೆ ಅವರ ಪ್ರಯತ್ನ ಭಾಳ ಸಕ್ಸಸ್ ಆಗಿರುವಂಥದ್ದು. ಆದರೆ ಸ್ವಂತಹ ಪಕ್ಷದಲ್ಲೇ ಇದ್ಕೊಂಡು BJP ಆಗಿರ್ಬೋದು, JDS ಆಗಿರ್ಬೋದು, ಇದರಲ್ಲಿ ಇಬ್ಬರು ಇಬ್ಬರ ಪಕ್ಷದ ಶಾಸಕರು ಒಮ್ಮತವಿಲ್ಲದೆ ಬಡ್ದಾಡ್ಕೊಂಡು ಕಿತ್ತಾಡ್ಕೊಂಡು ಮುಖಾಮುನ್ಸು ಮಾಡಿಕೊಂಡು ಇವತ್ತು ಬೇರೆ ಪಕ್ಷಕ್ಕೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಅನ್ನೋದು ನಿಜಕ್ಕೂ ಕಾಂಗ್ರೆಸ್ನ ಪಕ್ಷದ ಶಾಸಕರಾಗಿರ್ಬೋದು, BJP ಪಕ್ಷದ ಶಾಸಕರು, ಹಾಗೆ JDS ಪಕ್ಷದ ಶಾಸಕರು, ಈ ಪಕ್ಷದ ಶಾಸಕರ ಒಂದು ಏನು ಕಾರ್ಯಕರ್ತರಿದ್ದಾರೆ ಅವರೆಲ್ಲರೂ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಸೊ ಒಮ್ಮತದಿಂದ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕೇ ವಿನಃ ಪಕ್ಷಕ್ಕೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಬಾರ್ದು. ಏನೇ ಆಗಲಿ ನಮಗೆ ಹೆಸರು, ಪಕ್ಷ, ಸ್ಥಾನ ಕೊಟ್ಟಿರುವಂಥ ಪಕ್ಷವನ್ನು ಉಳಿಸಬೇಕು, ಬೆಳೆಸಬೇಕು. ಆದರೆ ದುಡ್ಡಿನ ಆಮಿಷಕ್ಕೋ ಒಂದು ಅಭಿವೃದ್ಧಿ ಕೆಲಸದ ಆಮಿಷಕ್ಕೋ ಒಡ್ಡಿ ಇವತ್ತು ಈ ರೀತಿ ಅಡ್ಡ ಮತದಾನ ಮಾಡಿದ್ದವರನ್ನು ನಿಜಕ್ಕೂ ಶಿಕ್ಷಿಸಬೇಕು ಅಂತೇಳಿ BJP ದೊಡ್ಡ ಪ್ಲಾನನ್ನು ಮಾಡಿದೆ. ಸೊ ಈ ವಿಚಾರವಾಗಿ HD ಕುಮಾರಸ್ವಾಮಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. BJP ಮೈತ್ರಿ ಮಾಡಿಕೊಂಡು ನಮಗೆ ಈ ರೀತಿಯಾಗಿ ಹೀನಾಯ ಸೋಲನ್ನು ಅನುಭವಿಸಬೇಕಾಗಿದೆ. ಈ ಸೋಲನ್ನು ಅನುಭವಿಸಿಕೆ BJPಯ ಕಾರಣ. ನಾವು ಮಾಡಿಕೊಂಡಂಥ ಒಪ್ಪಂದ ದೊಡ್ಡ ಮಟ್ಟದಲ್ಲಿ ಮಿತ್ರದ್ರೋಹ ಮಾಡಿದಂಗೆ ಆಗಿದೆ ಅಂತೇಳಿ ಮಾಧ್ಯಮದ ಮೂಲಕ ಇವತ್ತು HD ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ವಿಚಾರ ದೊಡ್ಡ ಸದ್ದು ಮಾಡ್ತಾ ಇರುವಂಥದ್ದು. ಸೊ ಈ ವಿಚಾರ ಹೇಳ್ತಾ ಇದ್ದಂತೆ ಮಾಧ್ಯಮದ ಮೂಲಕ ಪ್ರಸಾರ ಆಗ್ತಾ ಇದ್ದಂತೆ ವಿಜೇಂದ್ರ ಅವರು HD ಕುಮಾರಸ್ವಾಮಿ ಅವ್ರನ್ನ ಸಮಾಧಾನ ಪಡಿಸ್ಲಿಕ್ಕೆ ಫೋನ್ ಮಾಡಿ, ಸಾರಿ ತಪ್ಪಾಯಿತು, ಮುಂದೊಂದು ದಿನ ಹಿಂಗಾಗಲ್ಲ, ನಮಗೂ ಕೂಡ ಶಾಸಕರೆಲ್ಲ ಈ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ ಕೆಲವೊಂದು ಕ್ಲಾರಿಟಿಗಳನ್ನು ಕೊಡ್ತಾ ಹೋಗ್ತಾರೆ. ಆದರೆ ಯಾವುದಕ್ಕೂ ಇವರು ಸಮಾಧಾನ ಆಗ್ತಾ ಇಲ್ಲ HD ಕುಮಾರಸ್ವಾಮಿ ಅವರು. ಮುಂದೊಂದು ದಿನ ಈ ಒಂದು ಬೆಳವಣಿಗೆ ಬೇರೆ ರೀತಿಯ ಹಂತವನ್ನು ತಲುಪುವ ಸಾಧ್ಯತೆ ಇದೆ. ವೀಕ್ಷಕರೇ, ರಾಜಕೀಯದಲ್ಲಿ ಈ ರೀತಿಯಾಗಿ ದ್ರೋಹ ಬಗೆಯುವಂಥ ಕೆಲಸ ಯಾವತ್ತೂ ಆಗಿರಲಿಲ್ಲ. ಈ ರೀತಿ ಆಗಿದೆ ಅಂದರೆ ಇದರ ಕೈವಾಡ ಏನು? ಆದರೆ ಶಾಸಕರಾಗಿರುವಂತಹ ಪಕ್ಷದ ಮುಖಂಡರು, ಪ್ರಭಾವಿಗಳು, ಅಧ್ಯಕ್ಷರಾಗಿರುವಂಥವರು ಇದನ್ನು ತಿದ್ದುಪಡಿ ಮಾಡಬೇಕಿತ್ತು. ಉಚ್ಚಾಟನೆ ಮಾಡಿದರೂ ಕೂಡ ಅವ್ರನ್ನ ಮನವೊಲಿಸಿ ಅವ್ರನ್ನ ಪಕ್ಷಕ್ಕೆ ಕರೆದುಕೊಂಡು ಪಕ್ಷದ ನಡತೆ ಬಗ್ಗೆ ಕೆಲವೊಂದಿಷ್ಟು ಗಮನ ಹರಿಸಿ ಎಲ್ಲವನ್ನು ಕೂಡ ಚರ್ಚೆ ಮಾಡಬೇಕಾಗಿತ್ತು. ಆದರೆ ವಿಜೇಂದ್ರ ಅವರು ಎಡವಿದ್ರ, HD ಕುಮಾರಸ್ವಾಮಿ ಅವರು JDS ಪಕ್ಷದಿಂದ ಎಡವಿದ್ರ, ಇವೆಲ್ಲವನ್ನು ನೋಡ್ತಾ ಇದ್ರೆ ತಮ್ಮಲ್ಲೇ ಕಿತ್ತಾಟಗಳು ಶುರುವಾಗಿದೆ. ರಾಜಕೀಯದ ಕಿರುಚಾಟ ಜೋರಾಗಿದೆ. ಆದರೆ HD ಕುಮಾರಸ್ವಾಮಿ ಅವರು ಹೀನಾಯ ಸೋಲನ್ನು ಅನುಭವಿಸಿದ್ದಾರೆ ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ಮೈತ್ರಿಕೂಟವನ್ನು ಕ್ಯಾನ್ಸಲ್ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮೈತ್ರಿ ಸ್ಥಾನ ನನಗೆ ಬೇಡ, ಕೇಂದ್ರದ ಸಚಿವ ಸ್ಥಾನ ನನಗೆ ಬೇಡ, ನನ್ನ ಪಕ್ಷದಲ್ಲೇ ನಾನು ಇರ್ತೀನಿ, ನನ್ನ ಪಕ್ಷ ನನಗೆ ಹೀನಾಯ ಬಗ್ಗೆ ಸೋಲನ್ನು ಅನುಭವಿಸ್ತಾ ಇದ್ದೀನಿ, ಮೈತ್ರಿಯನ್ನು ಮಾಡಿಕೊಂಡು ನಾನು ಈ ಕಾರಣಕ್ಕೆ ನಾನು ಮೈತ್ರಿ ಬೇಡ, ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಅಂತೇಳಿ ಮತ್ತೊಮ್ಮೆ ಶಾಕ್ ಅನ್ನು ಕೊಟ್ಟಿದೆ BJP ಅವರಿಗೆ. ಇದಾದ ಬಳಿಕ ಕೆಲವೊಂದಿಷ್ಟು ಚರ್ಚೆಗಳು ನಡೆದಿದ್ದಾವೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಕೂಡ ಮೈತ್ರಿ ಪ್ರಯತ್ನವನ್ನು ಪಟ್ಟಿದ್ದಾರೆ ಮತ್ತೊಮ್ಮೆ ಮುಂದಿನ ಅಧಿಕಾರಕ್ಕೆ. ಸೊ DK ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ. ಅಲ್ಲದೆ ರಾಹುಲ್ ಅವರು ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿಯನ್ನು ಭೇಟಿಯನ್ನು ಆಗಿದ್ದಾರೆ.
ಆದರೆ ಕಳೆದ ಬಾರಿ ಮೈತ್ರಿ ಕೂಡ ಆಗಿತ್ತು, ಆದರೆ ವಿರೋಧಗಳು ಭಾಳ ಎದುರಾಗಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಇದರ ಬೆನ್ನಲ್ಲೇ ಮತ್ತೊಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಆದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಬಂದ ಮೇಲೆ ಭಾಳ ಮಾಸ್ಟರ್ ಪ್ಲಾನ್ ಸಖತ್ ವರ್ಕ್ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಸೊ ಶಾಸಕರೆಲ್ಲ ಒಮ್ಮತದಿಂದ ಭಾಳ ಸಪೋರ್ಟ್ ಮಾಡಿದ್ದಾರೆ. ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಅತ್ಯಧಿಕ ಕ್ಷೇತ್ರಗಳನ್ನು ಗೆದ್ದಿದ್ದಾರೆ ಡಿ ಕೆ ಶಿ ಅವರ ಒಂದು ತಂಡ. ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವಿಫಲವಾಗಿದೆ ಈ ಒಂದು ಕ್ಷೇತ್ರದ ಜಯಬೇರಿಯನ್ನು ಸಾಧಿಸಲಿಕ್ಕೆ. ಇದು ದೊಡ್ಡ ಒಂದು ಇತಿಹಾಸ ಆಗಿದೆ. ವಿಧಾನ ಪರಿಷತ್ತು ಚುನಾವಣೆ ಈ ರೀತಿಯ ಹೀನಾಯ ಸೋಲು ಯಾವತ್ತೂ ಆಗಿರಲಿಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ. ಸೊ ಮುಂದೊಂದು ದಿನ ಬುದ್ಧಿ ಕಲಿತಾರೋ ಏನೋ ಗೊತ್ತಿಲ್ಲ. ಶಾಸಕರೆಲ್ಲರೂ ಕೂಡ ಇವತ್ತು ಬಿ ಜೆ ಪಿಯ ಶಾಸಕರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನವನ್ನು ಮಾಡಿ, ಅಣ್ಣಪ್ಪ ಸ್ವಾಮಿ ದರ್ಶನವನ್ನು ಮಾಡಿ ಪ್ರಮಾಣ ವಚನ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಶಾಸಕ ಕಳ್ಳಾಟ ಆಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಪತ್ತೆ ಹಚ್ಚುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಯಾರು ಅಡ್ಡ ಮತದಾನ ಹಾಕಿದ್ದಾರೆ ಅವರಿಗೆ. ಸೊ ಅವರಿಗೆ ತಕ್ಕ ಕಡಿವಾಣ, ಅವರಿಗೆ ಶಿಕ್ಷೆ ಪಕ್ಷದಿಂದ ಸಿಗುವ ಸಾಧ್ಯತೆ ಕೂಡ ಇದೆ. ಪಕ್ಷದಿಂದ ಹೊರಗುವ ಸಾಧ್ಯತೆನೋ ಇನ್ನೊಂದು ಗೊತ್ತಿಲ್ಲ. ಸದ್ಯಕ್ಕೆ ಸುಮಾರು 20ಕ್ಕೂ ಹೆಚ್ಚು ಶಾಸಕರ ಮೇಲೆ ಅನುಮಾನ ವ್ಯಕ್ತವಾಗಿರುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಯಾರು ಶಾಸಕರು ಈ ರೀತಿಯಾಗಿ ತಪ್ಪುಗಳನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವ ಸಾಧ್ಯತೆ ಇದೆ. ಏನಾಗುತ್ತೆ ಮುಂದಿನ ಬೆಳವಣಿಗೆ ಅನ್ನೋದನ್ನು ನೋಡೋಣ. ಸದ್ಯಕ್ಕೆ ರಾಜೀನಾಮೆ ಕೊಡುವ ಸಿದ್ಧತೆಯಲ್ಲಿ ಕೂಡ ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ. ಸೊ ಏನು ಭವಿಷ್ಯ ಆಗುತ್ತೆ, ಏನು ಬೆಳವಣಿಗೆ ಆಗುತ್ತೆ, ಸೊ ದಿನೇ ದಿನೇ ನೋಡ್ತಾ ಹೋಗೋಣ. ಸೊ ರಾಜಕೀಯದ ಪ್ರತಿಯೊಂದು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ಕೊಳ್ಳಿ. ಹಾಗೆ ರಾಜಕೀಯದ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.